ಮನೆ ಮತ್ತು ಮನಸ್ಸನ್ನು ವಿನಾಕಾರಣ ಡಿಸ್ಟರ್ಬ್ ಮಾಡುವುದು ನೆಗೆಟಿವ್ ಎನರ್ಜಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಸಹಜವಾಗಿಯೇ ಮನೆಯಲ್ಲಿ ಜಗಳ, ಕಿರಿಕಿರಿ, ಕಾಯಿಲೆ, ನಿದ್ದೆ ಬಾರದೇ ಇರುವುದು, ಆಲಸ್ಯ, ಕೆಲಸ ಪೂರ್ಣಗೊಳ್ಳದೇ ಇರುವುದು, ನಷ್ಟ ಅನುಭವಿಸುವುದು, ಹೀಗೆ ಒಂದರ ಹಿಂದೊಂದು ಸಮಸ್ಯೆ ಕಾಣಿಸಿಕೊಳ್ಳಲಾರಂಭಿಸುತ್ತವೆ. ಹಾಗಿದ್ದರೆ ಮನೆಯ ನೆಮ್ಮದಿಯನ್ನೇ ಕಿತ್ತುಕೊಳ್ಳುವ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲೂ ಇದೆಯಾ ಇಲ್ಲವಾ ಎಂದು ಕಂಡುಕೊಳ್ಳುವುದು ಹೇಗೆ ಎಂದು ತಿಳಿಯೋಣ ಬನ್ನಿ. ಹಾವು, ಚೇಳು ಸೇರಿದಂತೆ ಯಾವುದೇ ವಿಷಕಾರಿ ಜೀವಿಗಳು ಮತ್ತೆ ಮತ್ತೆ ಮನೆಗೆ ಬರುವುದು, ಅಲ್ಲಲ್ಲಿ ಕಾಣಿಸಿಕೊಳ್ಳುವುದು, ಇದರೊಂದಿಗೆ ವಿಪರೀತ ಜಿರಳೆ, ಇಲಿಗಳಿದ್ದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಎನ್ನುವುದು ಗ್ಯಾರಂಟಿ. ಇವೆಲ್ಲ ಎಲ್ಲರ ಮನೆಯಲ್ಲೂ ಇರುತ್ತದಲ್ಲ. ಇವುಗಳು ಮನೆಯಲ್ಲಿ ಇರುವುದು ಅಥವಾ ಕಾಣಿಸಿಕೊಳ್ಳುವುದು ನೆಗೆಟಿವ್ ಎನರ್ಜಿಯ ಸಂಕೇತವಾಗಲು ಸಾಧ್ಯವೇ ಇಲ್ಲ ಎಂದು ನೀವು ವಾದಿಸಬಹುದು. ಆದರೆ ನಿಮಗೆ ಒಂದು ವಿಷಯ ಗೊತ್ತಿರಲಿ, ಹಾವು, ಚೇಳು ಸೇರಿದಂತೆ ಯಾವುದೇ ವಿಷಕಾರಿ ಜಂತುಗಳು ಹೆಚ್ಚಾಗಿ ಇರುವುದು ಕತ್ತಲು ತುಂಬಿರುವ, ಮನುಷ್ಯ ವಾಸಿಸಲು ಸಾಧ್ಯವಿಲ್ಲ ಎನ್ನುವಂತಹ ಜಾಗದಲ್ಲಿಯೇ ಹೊರತು ಮನುಷ್ಯ ಗಾಳಿ ಬೆಳಕಿನೊಂದಿಗೆ ಆರಾಮಾಗಿ ವಾಸಿಸುತ್ತಿರುವ ಜಾಗದಲ್ಲಿ ಅಲ್ಲ. ಈ ಸತ್ಯ ನಿಮಗೂ ಗೊತ್ತಿದೆ. ಅಂದರೆ ಇವು ನಿಮ್ಮ ಮನೆಯನ್ನೇ ಹುಡುಕಿಕೊಂಡು ಬರುತ್ತವೆ ಮತ್ತು ಅಲ್ಲಿಯೇ ವಾಸಿಸುತ್ತವೆ ಎಂದರೆ ನೀವಿರುವ ಜಾಗ ಅವುಗಳಿಗೆ ವಾಸಯೋಗ್ಯವಾಗಿರುತ್ತವೆ ಎನ್ನುವುದು ಖಚಿತವಾದಂತಾಯಿತು. ಇದೇ ರೀತಿ ಜಿರಳೆ, ಇಲಿಗಳಿರುವುದು ಕೂಡ ನೆಗೆಟಿವ್ ಎನರ್ಜಿ ಹೆಚ್ಚಿರುವ ಜಾಗದಲ್ಲಿಯೇ. ಒಂದೆರಡು ಜಿರಳೆ, ಆಗಾಗ ಇಲಿ ಕಾಣಿಸಿಕೊಳ್ಳುವುದು ಪರವಾಗಿಲ್ಲ, ಯಾಕೆಂದರೆ ಅವು ದಾರಿ ತಪ್ಪಿ ಬಂದಿರಬಹುದು. ಆದರೆ ಅವು ಪರ್ಮನೆಂಟ್ ಆಗಿ ನಿಮ್ಮ ಮನೆಯಲ್ಲೇ ಬೀಡು ಬಿಟ್ಟಿರುತ್ತವೆ ಎಂದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಎಂದೇ ಅರ್ಥ. ಇಂತಹ ಯಾವುದೇ ವಿಷಕಾರಿ, ಅಪಾಯಕಾರಿ ಜೀವಿಗಳು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ರಾತ್ರಿ ನಿದ್ದೆ ಸರಿಯಾಗುವುದಿಲ್ಲ. ನಿಮಗೆ ರಾತ್ರಿ ನಿದ್ದೆ ಸರಿಯಾಗಿಲ್ಲ ಎಂದರೆ ನಿಮ್ಮ ದಿನದ ಪೂರ್ತಿ ಕೆಲಸವೂ ಹಾಳಾದಂತೆ. ಇದರಿಂದ ಸಹಜವಾಗಿಯೇ ನೀವು ನೆಮ್ಮದಿಯಿಂದಿರಲಿಕ್ಕಾಗುವುದಿಲ್ಲ. ನೀವು ಯಾವ ಕೆಲಸ ಮಾಡಿದರೂ ಪೂರ್ಣವಾಗುವುದಿಲ್ಲ, ನಷ್ಟವೂ ತಪ್ಪುವುದಿಲ್ಲ. ಇದೇ ರೀತಿ ಮನೆಯಲ್ಲಿರುವ ಜಿರಳೆ, ಇಲಿಗಳು ನಿಮ್ಮ ಅತ್ಯಮೂಲ್ಯ ವಸ್ತುಗಳಿಗೆ ಹಾನಿ ಮಾಡಬಹುದು, ದಾಖಲೆಗಳನ್ನು ತಿಂದು ಹಾಕಬಹುದು. ಹೀಗಾದಾಗ ಸಹಜವಾಗಿಯೇ ಮನಸ್ಸಿಗೆ ಕಿರಿಕಿರಿಯಾಗುತ್ತದೆ ಮತ್ತು ಇದು ಮನೆಯಲ್ಲಿ ಜಗಳಕ್ಕೂ ಕಾರಣವಾಗುತ್ತದೆ, ಮನೆಯ ನೆಮ್ಮದಿಯನ್ನೇ ಕಸಿದು ಬಿಡುತ್ತದೆ. ಆದ್ದರಿಂದಲೇ ಹಿರಿಯರು ಹಾವು, ಹಲ್ಲಿ, ಹೆಗ್ಗಣಗಳು ಬಾರದಂತೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಮನೆಯಲ್ಲಿ ನಿತ್ಯ ಪೂಜೆ ಮಾಡಿ. ಪೂಜೆಯಲ್ಲಿ ಬೆಳಗುವ ಆರತಿ, ಕರ್ಪೂರ, ಧೂಪ ಇತ್ಯಾದಿಗಳ ಪರಿಮಳ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತವೆ. ಎಂದರೆ ಇಂತಹ ವಿಷಕಾರಿ ಕ್ರಿಮಿ ಕೀಟಗಳು ಸೇರಿದಂತೆ ಯಾವುದೇ ಜೀವಿಗಳನ್ನು ಮನೆಯ ಹತ್ತಿರ ಸುಳಿಯದಂತೆ ಮಾಡುತ್ತವೆ ಎಂದು ಹೇಳುತ್ತಿದ್ದರು. ನಮ್ಮ ಹಿರಿಯರು ಹೇಳಿದ್ದು 100ಕ್ಕೆ 100 ಸತ್ಯ ಮತ್ತು ವೈಜ್ಞಾನಿಕ ಹಿನ್ನೆಲೆಯೂ ಇದಕ್ಕಿದೆ. ಮನೆಯನ್ನು ಮನುಷ್ಯರು ವಾಸಿಸುವುದಕ್ಕೆ ಯೋಗ್ಯವಾಗಿರುವಂತೆ ಇಟ್ಟುಕೊಳ್ಳುವ ಮೂಲಕ ನೀವು ಮನೆಯತ್ತ ಸುಳಿಯುವ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಮನೆಯಲ್ಲಿ ನೆಮ್ಮದಿ ನೆಲೆಸುವಂತೆ ನೋಡಿಕೊಳ್ಳಿ. ಅದೇ ನಿಮ್ಮ ಮನೆಯ ಹತ್ತಿರ ಚಿಟ್ಟೆಗಳು ಬರುತ್ತವೆ, ಹಕ್ಕಿಗಳು ಬಂದು ಹಾಡುತ್ತವೆ, ದನಗಳು ಬಂದು ಅಂಬಾ ಎಂದು ಕರೆಯುತ್ತವೆ ಎಂದರೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಎಂದೇ ಅರ್ಥ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಭೂಕಂಪ, ಬಿರುಗಾಳಿಯಂತಹ ಅನಾಹುತಗಳನ್ನು ಮನುಷ್ಯನಿಗಿಂತ ಮೊದಲು ಪ್ರಾಣಿಗಳೇ ಅಂದಾಜು ಮಾಡಿ ಮನುಷ್ಯರಿಗೆ ಎಚ್ಚರಿಕೆ ನೀಡುತ್ತವೆ. ಅಂದ ಮೇಲೆ ಜೀವಿಗಳಿಗೆ ತಮಗೆ ಸೇಫ್ ಅನ್ನಿಸುವ ಜಾಗ ಯಾವುದು ಎನ್ನುವುದು ಗೊತ್ತಾಗುವುದಿಲ್ಲವೇ? ಇದು ನಿಮಗೆ ಅರ್ಥವಾದರೆ ನಿಮ್ಮ ಮನೆಯಲ್ಲಿರುವ ಮತ್ತು ನಿಮಗೆ ಕಾಟ ಕೊಟ್ಟಂತೆ ಕಾಣುವ ಜೀವಿಗಳೇ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆಯೋ ಅಥವಾ ನೆಗೆಟಿವ್ ಎನರ್ಜಿ ಇದೆಯೋ ಎನ್ನುವುದನ್ನು ತಿಳಿಸಿಬಿಡುತ್ತವೆ.